ಹಾಯ್, ವೆಲ್ಕಮ್ ಟು ದ ಚಾನಲ್ ಅಕ್ಷತಾಸ್ ಬ್ಯೂಟಿ ಲಾಗ್ಸ್. ಇವತ್ತು ನಾನು ರೆಡಿಯಾಗಿದ್ದೀನಿ. ಸಿಂಪಲ್ ಏನು ಅಂತ ಅಂದರೆ ಇವತ್ತು ಶುಕ್ರ ಗೌರಿಯ ಲಾಸ್ಟ್ನೇ ಪೂಜೆ, ಹಾಗಾಗಿ ರೆಡಿಯಾಗಿದ್ದೀವಿ. ಯಾವ ಥರ ಡೆಕೋರೇಷನ್ ಮಾಡಿದ್ವಿ ಎಲ್ಲನೂ ವಿಡಿಯೋನ ನಾನು ತೋರಿಸ್ತೀನಿ. ಸ್ಕಿಪ್ ಮಾಡಿದೆ ನೋಡಿ, ಸೊ ನೋಡ್ಕೊಂಡು ಬರೋಣ. ಇದನ್ನು ಫಸ್ಟ್ ಈ ಕ್ಲಾತ್ನ ನಾನು ಆನ್ಲೈನಲ್ಲಿ ತರಿಸಿದ್ವಿ. 420 ರುಪೀಸ್ ಏನೋ ಇತ್ತು. ಅಂದರೆ ಸೀಮಂತ ಕಾರ್ಯಕ್ಕೆ ಎಲ್ಲದಕ್ಕೂ ಬರುತ್ತಂತ, ಬಟ್ ಇದಕ್ಕೂ ಆಯಿತು. ಹಾಗೆ ನಮ್ಮ ಮನೆಯಲ್ಲಿ ನಾವು ರೆಡಿಮೇಡ್ ಹೂವು ತೊಗೊಂಡಿದ್ವಿ. ಇಲ್ಲಿ ಮಾರಕ್ಕೆ ಬಂದಿರ್ತಾರಲ್ಲ ಊರೊಳಗೆ, ಮಾರಕ್ಕೆ ಬಂದಾಗ ರೆಡಿಮೇಡ್ ಹೂವು ತೊಗೊಂಡಿದ್ವಿ. 1 ಸ್ಟೆಪ್ಪಿಂದು ಮತ್ತು 3 ಸ್ಟೆಪ್ಪಿಂದು. ಹಾಗೆ ನಾವು ನಾಳೆ ಶುಕ್ರವಾರ ಅಂದರೆ ಗುರುವಾರನೇ ನಾವು ಸೀರೆ ಎಲ್ಲ ಹಾಕಿದ್ವಿ ಲಕ್ಷ್ಮಿಗೆ. ಮುತ್ತೈದರಿಗೆ ಹೇಳ್ತೀವಲ್ಲ, ಹಾಗಾಗಿ ಕಂಕಣ ಕಟ್ತಿದ್ವಿ. ಒಂದು 9 ಕಂಕಣ ಕಟ್ಟಿದ್ವಿ. ಅಂದರೆ ಮನೆಯವರಿಗೂ ಮತ್ತು ಪ್ಲಸ್ ಈಗ ಮುತ್ತೈದರಿಗೂ ಆಗುತ್ತಂತ ಅಂದು. ನೆಕ್ಸ್ಟು ಒಂದು ದೊಡ್ಡ ಹಾರ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು, ದಂಡಿನೇ. ಅದನ್ನೇ ನಾವು ಅಂದರೆ ಹೂವು ಏನು ತರಿಸ್ಲಿಲ್ಲ, ಈ ದಂಡಿನೇ 5 ಜನಕ್ಕೂ ಕಟ್ ಮಾಡಿ ಇಡ್ತಿದ್ವಿ ನಾವು. ಎಷ್ಟು ಬೇಕೋ ಅಷ್ಟು, ಅಂದರೆ ಜಾಸ್ತಿ ಆಗುತ್ತಂತ. ಹಾಗೆ ಒಂದು 5 ಬ್ಲೌಸ್ ಪೀಸ್ನ ಕಟ್ ಮಾಡ್ಕೋತಿದ್ವಿ. ಆ್ಯಕ್ಚುಲಿ ನಮ್ಮದೇ ಅಂಗಡಿ ಐತಿ, ಮನೆಯೊಳಗೆ ಅಂಗಡಿ ಬಟ್ಟೆ ಇಟ್ಟಿವಿ ನಾವು. ಅಲ್ಲಿದೆ ಒಂದು ಬ್ಲೌಸ್ ಪೀಸ್ನ ತೊಗೊಂಡ್ವಿ. ಹಾಗೆ ಅದಕ್ಕೆ ಇವಾಗ ಇದನ್ನು ಕೊಡಬೇಕಲ್ಲ, ಮುತ್ತೈದರಿಗೆ ಉಡಿ ತುಂಬಬೇಕಲ್ಲ, ಹಂಗಾಗಿ ಒಂದು ಕೊಬ್ಬರಿ ಬಟ್ಲ, ಹೂವು, ಅರಿಶಿನ ಕೊಂಬ ಮತ್ತು ಅಡಿಕೆ, ಒಂದು ಸ್ವಲ್ಪ ಅಕ್ಕಿ ಮತ್ತು ಇದಕ್ಕೆ ನಾವು ಎಲೆನ ಇಡ್ತಿದ್ದೀವಿ 2. ಹಾಗೆ ಬಳಿ ಕೂಡ ಇಡ್ತಿದ್ದೀವಿ. ಬಟ್ ಈ ವಿಡಿಯೋದಲ್ಲಿ ಬಳಿನ ಲಾಸ್ಟ್ ಇಟ್ವಿ ನಾವು, ಹಾಗಾಗಿ ಈ ವಿಡಿಯೋದಲ್ಲಿ ಅದು ತೋರ್ಸೋಕ್ಕಾಗಿರಲಿಲ್ಲ. ಸೊ ಈ ಥರ ರೆಡಿ ಮಾಡಿದ್ವಿ ನಾವು ಲಕ್ಷ್ಮಿನ. ಒಂದು 5 ಥರದ್ದು ರೆಡಿಮೇಡ್ ಹಾರ ತೊಗೊಂಡಿದ್ವಿ, ಅದರಿಂದನೇ ಡೆಕೋರೇಷನ್ ಮಾಡಬೇಕು ಅಂತ. ಆ್ಯಕ್ಚುಲಿ ಹಿಂದಿನ ದಿನವೇ ಸೀರೆ ಎಲ್ಲ ಉಡಿಸಿದ್ವಿ. ಅದಕ್ಕೆ ಒಡವೆ ಆಯಿತು, ಜಡೆ ಆಯಿತು, ಎಲ್ಲ ಹಾಕಿಟ್ಟಿದ್ವಿ ನಾವು. ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನೂ ಜಾಸ್ತಿ ಅನ್ನಿಸ್ಲಿಲ್ಲ. ಮಕ್ಕಳು ಕರ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಏನು ಹೇಳಬೇಕಂದ್ರೆ ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಿಡಲೇ ಇಲ್ಲ ಕೈ ಅವರು. ಹಾಗಾಗಿ ನಮ್ಮ ಅತ್ತೆನೇ ಎಲ್ಲ ಮಾಡಿಕೊಂಡ್ರು ಕೆಲಸ. ನಾವು ಜಸ್ಟು ರೆಡಿ ಅಷ್ಟೇ ಮಾಡಿದ್ವಿ. ಅಡುಗೆ ಎಲ್ಲ ನಮ್ಮ ಅತ್ತೆನೇ ಮಾಡಿದರು. ಏನೂ ಕೈನೇ ಬಿಡಲಿಲ್ಲ ಅವರು, ಅಷ್ಟಾಳ ಹತ್ಬಿಟ್ರು. ಹಿಂದಿನ ದಿನ ಮಾಡಿಟ್ಟಿದ್ದು ಚಲೋ ಅನ್ನಿಸ್ತು. ಸೊ ಸಿಂಪಲ್ಲಾಗಿ ಮಾಡತ್ತೀವಿ. ಅದಕ್ಕೊಂದು 5 ಥರದ ಹಣ್ಣನ್ನು ಇಟ್ವಿ ನಾವು. ಹಾಗೆ ಉಡಿ ತುಂಬುವಂಥದ್ದು ಸಾಮಾನು. ನೆಕ್ಸ್ಟು ಇಲ್ಲಿ ಇದನ್ನಿಟ್ಟಿದ್ವಲ್ಲ, ಬಾಳೆ ಎಲೆ ಒಳಗೆ ನೈವೇದ್ಯ ಇಟ್ಟರೆ ಒಂದು ಸ್ವಲ್ಪ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ಬಾಳೆ ಎಲೆ ಒಳಗೆ ಇಟ್ಟಿವಿ ನಾವೆಲ್ಲನೂ. ಒಂದು 2-3 ಥರದ ಹೂವು. ಸೊ ಇದು ಬೆಳ್ಳಿ ಆರತಿ ತಟ್ಟು, ಕುಂಕುಮ, ಮತ್ತು ಇದು ಚಿಕ್ಕದಾಗಿ, ಇದು ಭಾಳ ನಮಗಿಷ್ಟ ಆಯಿತು. ಮತ್ತು ಕುಂಕುಮ ಆಯಿತು, ಅರಿಶಿನ ಆಯಿತು ಕೊಡೋಕೆ ಯಾರಿಗಾದರೂ ಬಂದರೆ ಮುತ್ತೈದರಿಗೆ ಚೆನ್ನಾಗಿರುತ್ತಾ ಅಂತಂದು. ಮತ್ತು ಕಂಕಣ ಕಟ್ಟಿದ್ವಲ್ಲ, ಆ ಕಂಕಣನೂ ಅಲ್ಲೇ ಇಟ್ಟಿದ್ವಿ. ಲಾಸ್ಟ್ ಸ್ಟೆಪ್ಪಲ್ಲಿ ನಾವು ಮುತ್ತೈದರಿಗೆ ಉಡಿ ತುಂಬೋದೆಲ್ಲ ಇಟ್ಟಿದ್ವಿ, ಅಂದರೆ ಈಸಿಯಾಗಿ ಸಿಗಲಿ ಅಂತ. ಸೆಕೆಂಡ್ ಸ್ಟೆಪ್ಪಲ್ಲಿ ಹೂವು, ಹಣ್ಣು ಇಟ್ಟಿದ್ವಿ. ಮತ್ತು ಥರ್ಡ್ ಸ್ಟೆಪ್ಪಲ್ಲಿ ನಾವು ಊಟನೂ ಕೂಡ ಇಟ್ಟಿದ್ವಿ ಎಡೆನೆ. ಸೊ ನಮ್ಮ ವಿರಾಜ್ ಮತ್ತು ಅಂಶಿಕಾ ಈ ಥರ ರೆಡಿಯಾಗಿದ್ದರು. ಇಷ್ಟು ಕ್ಯೂಟಾಗಿ ಸ್ಮೈಲ್ ಕೊಡ್ತಿದ್ರು. ಅವ್ರದ್ದು ಕೂಡ ಒಂದು ಕ್ಲಿಪ್ನ ತೊಗೊಂಡೆ ನಾನು. ಚೆನ್ನಾಗಿ ಆಟ ಆಡ್ತಿದ್ರು. ಅವಳಿಗೆ ಇನ್ನೂ ಉಲ್ಟಾ ಬಿಡಕ್ಕೆ ಬರಲ್ಲ, ಸ್ವಲ್ಪ ಬೀಳ್ತಾಳೆ. ಉಷ್ಟ್ರು ಆಮೇಲೆ ಪೂಜೆ ಆದಮೇಲೆ ನಾವು ಹಾಗೆ ಕೂತಿದ್ವಿ ಉಷ್ಟ್ರು. ಸೊ ನಮ್ಮ ಮನೆಯವರು ನಮ್ಮ ಗುಂಡನ ಹೊತ್ಕೊಂಡಿದ್ದಾರೆ. ಎಲ್ಲ ಸ್ವಲ್ಪ ಅರ್ಜೆಂಟೆಲ್ಲ ಆಯಿತು, ಲೇಟ್ ಆಗಿಬಿಡ್ತು. ಮಕ್ಕಳು ಕರ್ಕೊಂಡು ಎಲ್ಲ ಮಾಡಿ ಡೆಕೋರೇಷನ್ ಮಾಡಿ ಮುತ್ತೈದೆಯರನ್ನ ಕರೆದಿದ್ರೆ ಲೇಟ್ ಆಯಿತು. ಸೊ ಫೈನಲಾಗಿ ನೋಡ್ಕೊಂಡು ಬರ್ರಿ. ಈ ಪಿಕ್ ಸ್ವಲ್ಪ ಇಷ್ಟ ಆಯ್ತು ನಂಗೆ, ಇಬ್ಬರು ನಕ್ಕಿದ್ವಂತ, ಹಂಗಾಗಿ ಅಪ್ಲೋಡ್ ಮಾಡಿದೆ. ಚಂಪು ಎದ್ದಿದ್ಲು, ಹಾಗಾಗಿ ಅವಳ ಜೊತೆ 1-2 ರೀಲ್ಸ್ನ ಮಾಡಿದೆ. ಡಿಂಪು ಮಲಗಿದ್ಲು, ಜಸ್ಟು ಎದ್ಮೇಲೆ 1-2 ಫೋಟೋನ ತೊಗೊಂಡ್ವಿ ಅವಳ ಜೊತೆ. ಏನೂ ರೀಲ್ಸ್ ಮಾಡೋಕ್ಕಾಗಲಿಲ್ಲ. ಅವಳು ಕ್ಯಾಮ್ರಾ ನೋಡಿದ ತಕ್ಷಣ ನಗ್ತಾಳೆ, ಹಾಗಾಗಿ ಸ್ವಲ್ಪ ಅಳುನಿತ್ತು. ಅಂದರೆ ಅವಾಗ ಎದ್ದಿದ್ಲಕ್ಕಿ, ಹಾಗಾಗಿ ಅಷ್ಟೇ ತಗೊಂಡು 1-2 ರೀಲ್ಸ್ನ ಮಾಡಿದ್ದೆ. ಡಿಂಪು ಮಲಗಿದ್ಲು. ಆಫ್ಟರ್ ಎ ಲಾಂಗ್ ಟೈಮ್ ರೀಲ್ಸ್ನ ಮಾಡಿದ್ವಿ. ನಾನು ಎಲ್ಲ ವಿಡಿಯೋನೂ ಮಾಡೋಕ್ಕೆ ಹೋಗಲಿಲ್ಲ, ಲೆಂಗ್ದಿ ಆಗುತ್ತಂತ. ಜಸ್ಟು ಸಣ್ಣ ಕ್ಲಿಪ್ಸ್ ಅಷ್ಟೇ ತಗೊಂಡಿದ್ದೀನಿ. ಫಸ್ಟು ಇವತ್ತಿ ಕುಂಕುಮ ಎಲ್ಲ ಹಚ್ಚಿ ಕಂಕಣ ಕಟ್ಟಬೇಕು.
ಸೊ ಈ ಥರ ರೆಡಿ ಮಾಡಿದ್ವಿ. ಗಣಪತಿ ಫೋಟೋ ಯಾಕೆ ಇಟ್ಟಿದ್ವಿ ಅಂದರೆ ಫಸ್ಟು ವಿಘ್ನೇಶ್ವರನ ಪೂಜೆ ಮಾಡಬೇಕು, ಯಾವುದೇ ವಿಘ್ನ ಬರದೇ ಇರಲಿ ಅಂತಂದು. ಹಾಗಾಗಿ ಸ್ಟ್ಯಾಂಡು ಒಂದು ಮೂರ್ತಿ ಇತ್ತು ಸಣ್ಣದು, ನಮ್ಮ ಮದುವೆ ಟೈಮಲ್ಲಿ ಕೊಟ್ಟಿರೋದು. ಅದು ಸ್ವಲ್ಪ ಒಡೆದಿತ್ತು ಅಂತಂದು ನಾವು ನೀರಲ್ಲಿ ಬಿಟ್ಟು ಬಂದ್ವಿ, ಹಾಗಾಗಿ ಫೋಟೋನ ಇಟ್ವಿ. ಸೊ ಕಂಕಣ ನೆಕ್ಸ್ಟು ಯುವತಿ ಕುಂಕುಮ ಹಚ್ಚಿದ ಮೇಲೆ ಕಂಕಣ ಕಟ್ಟಬೇಕು, ಹೂವನ್ನು ಕೊಡಬೇಕು. ನೆಕ್ಸ್ಟು ಉಡಿನ ತುಂಬಬೇಕು. ಸೊ ಮುತ್ತೈದರಿಗೆ ಉಡಿನ ತುಂಬಿ ನೆಕ್ಸ್ಟು ಊಟ ನಮ್ಮ ಕೈಲೇ ಎಷ್ಟು ಆಗುತ್ತೋ ಅಷ್ಟು ಸಾಧ್ಯ, ನಾವು ಏನೇನು ರೆಡಿ ಮಾಡ್ತೀವಿ ಅದ್ರ ಮೇಲೆ. ಒಂದು 5 ಥರದ್ದು ಸಿಹಿನೂ ಮಾಡ್ತಾರೆ ಮಾಡೋರು, 2 ಥರ ಇಲ್ಲ ಒಂದೇ ಹೋಳಿಗೆ ಎಷ್ಟೂ ಮಾಡ್ತಾರೆ. ಅವ್ರವ್ರ ಪದ್ಧತಿ ಪ್ರಕಾರನ ಮಾಡ್ಕೋತಾ ಹೋಗ್ತಾರೆ. ಸೊ ಉಡಿನ ತುಂಬ್ತಿದ್ದಾಳೆ ಅವಳು, ನಮ್ಮ ತಂಗಿ. ಅಂದರೆ ಈ ಸಾರಿ ನಮ್ಮ ತಂಗಿನೇ ಹಿಡ್ದಿದ್ಲು ಪೂಜೆ. 8 ವರ್ಷ ನಾನೇ ಹಿಡ್ದೀನಿ. ಈ ವರ್ಷ ಪಾಪು ಅಂದರೆ ನಂಗಿನ್ನೂ ಜಾಸ್ತಿ ದಿನವೂ ಆಗಿರಲ್ಲ ಡೆಲಿವರಿ ಆಗಿ, ಒಪ್ಪತ್ತಿರೋಕ್ಕೂ ಆಗಲ್ಲ, ಪಾಪುಗೆ ಹಾಲು ಬೇಕು ಅಂತಂದು ಅವಳು ಮಾಡಿದ್ಲು ಈ ಸಾರಿ. ಹಂಗಾಗಿ ನಾನು ಕುಂತಿದ್ದೆ ಪೂಜೆಗೆ. ನಾನು ಫಸ್ಟ್ ಟೈಮ್ ಪೂಜೆ ಕುಂತಿರೋದು, ಮಾಡಿದ್ದೀನಿ ಪೂಜೆ ಬಟ್ ಕುಂತಿರೋದು ಫಸ್ಟ್ ಟೈಮು. ಒಂಥರ ಪಾಸಿಟಿವ್ ವೈಬ್ಸು. ಮನೆಯಲ್ಲಿ ಏನೋ ಒಂದು ಕಾರ್ಯ ನಡೆಯತೈತಿ ಅಂತಂದ್ರೆ ಎಲ್ಲರೂ ಇರಬೇಕು, ಒಬ್ಬರು ಮಿಸ್ ಆಗಬಾರ್ದು. ಮತ್ತು ಹೊಸ ಬಟ್ಟೆ ಹಾಕ್ಕೊಂಡು ಹೂವು ಮುಡ್ಕೊಂಡು ಅಥವಾ ಹಣೆಗೆ ಕುಂಕುಮ ಹಚ್ಕೊಂಡು ಆ ಸೈಡ್ ಈ ಸೈಡ್ ಓಡಾಡ್ತಿದ್ರೆ ಅದ್ರ ಮಜಾನೇ ಬೇರೆ, ಒಂಥರ ಖುಷಿ ಆಗುತ್ತೆ. ಅದರಲ್ಲೂ ಲಾಸ್ಟ್ ಟೈಮ್ ಇರಲಿಲ್ಲ ನಮ್ಮ ಮನೆಯವರು. ಲಾಸ್ಟ್ ಟೈಮು ಇದೇ ಹಬ್ಬಕ್ಕೆ ನಾನು ನಾನು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಗಿರೋದು ಗೊತ್ತಾಗಿತ್ತು. ಇರಲಿಲ್ಲ ಅವರು, ಬಟ್ ಈ ಸಾರಿ ಇದ್ದರು. ಹಾಗಾಗಿ ಸ್ವಲ್ಪ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ಅದರಲ್ಲಿ ಬೇರೆ ನಮ್ಮ ಅನ್ವಿಕಾಂದು ಫಸ್ಟು ಇದು ಲಕ್ಷ್ಮೀ ಪೂಜೆ, ಹಾಗಾಗಿ ಸ್ವಲ್ಪ ಜೋರಿತ್ತು. ಹಾಗಾಗಿ ಆರತಿನ ಮಾಡಿದ್ವಿ. ಮುತ್ತೈದೆಯರೆಲ್ಲ ಆರತಿ ಮಾಡಿ ಡೈರೆಕ್ಟ್ ಊಟಕ್ಕೆ ಕುಂದಿರೋದು. ಆ್ಯಕ್ಚುಲಿ ಇದನ್ನೆಲ್ಲ ನಮ್ಮ ಮನೆಯವರೇ ವಿಡಿಯೋ ಮಾಡಿರೋದು. ನಾವು ಊಟಕ್ಕೆ ಕುಂತಿರೋದು ಮಾಡ್ತಿದ್ರು, ಬಟ್ ಅವ್ರಿಗೆ ಒಂದು ಸ್ವಲ್ಪ ಕೆಲಸ ಬಂತು, ಹಾಗಾಗಿ ಹೋಗಿಬಿಟ್ರು. ಎಲ್ಲನೂ ಆಗಲಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಲಾಗಿಗೆ ಜಾಸ್ತಿ ಕಂಪ್ಲೀಟಾಗಿ ಮಾಡೋಕ್ಕಾಗಿಲ್ಲ ಎಲ್ಲ ಡೀಟೇಲ್ಸ್ ಆಗಿ. ಸೊ ನಮ್ಮ ಮನೆಯ ಪುಟ್ಟ ಲಕ್ಷ್ಮಿ ಈ ಥರ ರೆಡಿಯಾಗಿದ್ಲು. ಈ ಸಾರಿ ಸ್ವಲ್ಪ ಜೋರು, ಲಾಸ್ಟ್ ಇಯರ್ಗಿಂತ ಈ ಸಾರಿ ಸ್ವಲ್ಪ ಜೋರು. ಪ್ರತಿ ಸಾರಿ ಕಿಚನಲ್ಲೇ ಮಾಡ್ತಿದ್ವಿ, ಬಟ್ ಈ ಸಾರಿ ಒಂದು ಸ್ವಲ್ಪ ಹಾಲಲ್ಲಿ ಮಾಡಿದ್ವಿ. ಡೆಕೋರೇಷನ್ ಎಲ್ಲ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ವಿ, ಹಾಗಾಗಿ ಸ್ವಲ್ಪ ಜೋರು ಅಂತಲೇ ಹೇಳ್ಬೋದು. ಅದರಲ್ಲಿ ಈ ಸಾರಿ ನಮ್ಮ ಮನೆಯವ್ರು ಕೂಡ ಇದ್ದಾರೆ, ಹಾಗಾಗಿ ಸ್ವಲ್ಪ ಸ್ಪೆಷಲ್. ಸೊ ನಿಮ್ಮ ಸೈಡ್ ಹೆಂಗೆ ಪದ್ಧತಿ ಐತಿ ಅದನ್ನು ಇದೇ ಥರ ಇದ್ದರೆ ಕಮೆಂಟ್ ಮಾಡಿ, ಅಥವಾ ಬೇರೆ ಥರ ಇದ್ದರೆ ಅದು ಯಾವ ಥರ ಐತೆ ಅಂತಲೂ ಕಮೆಂಟ್ ಮಾಡಿ ತಿಳ್ಕೊಬೋದಲ್ಲ ಅಂತ ಅಷ್ಟೇ. ನಮ್ಮ ಕಡೆ ಒಂದು 5 ಥರದ್ದು ಸಿಹಿ ಮಾಡ್ತಾರೆ. ನಾವು ಕರ್ಜಿಕಾಯಿ ಮತ್ತು ಹೋಳಿಗೆ ಅಷ್ಟೇ ಮಾಡಿದ್ವಿ ಸಿಹಿ, ಉಳಿದಿದ್ದೆಲ್ಲ ನೈವೇದ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಇಟ್ಟಿದ್ವಿ. ಸೊ ಫೈನಲಾಗಿ ಈ ಥರ ನಮ್ಮ ಲಕ್ಷ್ಮೀ ದೇವಿ ರೆಡಿ ಆಗಿದ್ಲು. ಅವತ್ತು ಲಾಗ್ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಅಂದರೆ ಒಂದು 2 ಡೇಸ್ ಲೇಟ್ ಆಯಿತು ಎಡಿಟ್ ಮಾಡಿ ಹಾಕೋದ್ರಲ್ಲಿ, ಅದರಲ್ಲಿ ಪಾಪು ಕರ್ಕೊಂಡು, ಹಾಗಾಗಿ ಅವತ್ತೇ ಹಾಕೋಕ್ಕಾಗಿಲ್ಲ, ಸಾರಿ. ನನಗಂತೂ ತುಂಬ ಖುಷಿ ಆಯಿತು. ನಿಮ್ಮ ಮನೆಯಲ್ಲೂ ಕೂಡ ಶುಕ್ರಗೌರಿ ಪೂಜೆ ಮಾಡಿದರೆ ಕಮೆಂಟ್ ಮಾಡಿ ಯಾವ ಥರ ಆಗಿತ್ತು ಅಂತ. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ. ಯಾರೆಲ್ಲ ಈ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಲೈಕ್, ಶೇರ್, ಕಮೆಂಟ್ ಮೂಲಕ ತಿಳಿಸಿ.